ಮೂವಿ ತುಂಬ ಚೆನ್ನಾಗಿದೆ. ಯಾಕಂದರೆ ಒಂದು ಕ್ಯಾರೆಕ್ಟರೈಸೇಷನಲ್ಲಿ ಡೆಪ್ತ್ ಇದೆ. ಈಗ ರಂಗಣ್ಣ ರಘುವರ್ ಕ್ಯಾರೆಕ್ಟರು ಭಾಗಶಃ ಕನ್ನಡದಲ್ಲಿ ಆ ಥರ ಒಂದು ಸ್ಕ್ರಿಪ್ಟಿಂದ ಬಂದಿಲ್ಲ. ಇದೇ ಫಿಲ್ಮ್ ಏನಾದರೂ ಮಲಯಾಳಮಲ್ಲೋ ಹಿಂದಿಯಲ್ಲೋ ಬಂದಿದ್ದರೆ, ಇಲ್ಲ ಇಂಗ್ಲೀಷಲ್ಲಿ ಬಂದಿದ್ರು, ಅದೇ ಮೂವೀಸನ್ನ ನಾವು 10-20 ಸತಿ ನೋಡ್ತಾ ಇದ್ವಿ. ಆ ಹೈಪು ಬರ್ತಾಯಿತ್ತು. ಅದು ಕನ್ನಡ ಫಿಲ್ಮ್ ಆಗಿರೋದ್ರಿಂದ ಹೈಪ್ ಇಲ್ಲ. ಇದಕ್ಕೆ ಸಾಹಿತ್ಯ ಆಗಲಿ ಸಂಗೀತ ಆಗಲಿ ತುಂಬ ರಿಲೆವೆಂಟ್ ಆಗಿದೆ. ಸ್ಕ್ರಿಪ್ಟಿಗೆ ಒಂದು ಹೊಸ ರೀತಿಯ ಕ್ಯಾರೆಕ್ಟರೈಸೇಷನ್ನು ಸ್ಕ್ರಿಪ್ಟ್ ಇದೆ. ತುಂಬ ಚೆನ್ನಾಗಿ ತೊಗೊಂಡೋಗುತ್ತೆ. ಜಸ್ಟ್ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಅಲ್ಲ, ಪ್ರತಿ ಕ್ಯಾರೆಕ್ಟ್ರಿಗೂ ಆ ಭಾವನೆಗೂ ಒಂದು ಮೀನಿಂಗ್ ಇದೆ. ಮತ್ತು ಆ ಭಾವನೆ ಯಾಕೆ ಸತ್ಯ ಯಾಕೆ ಸುಳ್ಳು ಅದನ್ನು ಒಪ್ಕೋಬೇಕು ಅಂತಲೂ ಇಲ್ಲ, ಒಬ್ಬದೇ ಇರಬೇಕು ಅಂತಲೂ ಇಲ್ಲ. ಆ ಥರ ಇಟ್ಸ್ ಲೆಫ್ಟ್ ಟು ದ ಆಡಿಯನ್ಸ್. ಆ ಥರ ಒಂದು ಕಂಟೆಂಟ್ ಇರೋವಂಥ ತುಂಬ ಒಳ್ಳೆ ಫಿಲ್ಮು. ಆಬ್ವಿಯಸ್ಲಿ ಈ ಥರ ಒಂದು ರೈಟರ್ಸ್ನ ಮೂವಿನ ಬ್ಯಾಕ್ ಮಾಡ್ತಾಯಿರೋ ಹೇಮಂತ್ ರಾವ್ ಅವರು ಇಷ್ಟೊಳ್ಳೊಳ್ಳೆ ಮೂವೀಸ್ನ ಬ್ಯಾಕ್ ಮಾಡ್ತಿದ್ದಾರೆ. ಸೊ ಐ ಥಿಂಕ್ ಆ್ಯಸ್ ಅ ಕನ್ನಡ ಆಡಿಯನ್ಸ್ ನಾವು ಈ ಥರ ಮೂವೀಸ್ನ ಸಪೋರ್ಟ್ ಮಾಡಬೇಕು. ಅದೇ ಮಲಯಾಳಮಲ್ಲಿ ಬಂದರೆ ನಾವೇ ಹೋಗಿ ಥಿಯೇಟ್ರಿಗೆ ನೋಡ್ತೀವಿ. ವೈ ಕ್ಯಾಂಟ್ ವಿ ವಾಚ್ ಸಚ್ ಮೂವೀಸ್? ಈ ಥರ ಕನ್ನಡ ಫಿಲ್ಮ್ಸ್ನ ನಾವು ನೋಡಬೇಕು, ಸಪೋರ್ಟ್ ಮಾಡಬೇಕು. ಇಟ್ಸ್ ಅ ವೆರಿ ಗುಡ್ ಫಿಲ್ಮ್. ಅಜ್ಞಾತವಾಸಿ ಬಂದು ನೋಡಿ. ಥ್ಯಾಂಕ್ ಯು. ಆ್ಯಕ್ಚುಲಿ ಮೂವಿ ತುಂಬ ಚೆನ್ನಾಗಿದೆ. ಇದೊಂಥರ ಡಿಫ್ರೆಂಟ್ ಸ್ಟೋರಿ. ಲೈಕ್ ಎಲ್ಲ ಮೂವಿಲೂ ಒಂದು ಹೀರೋಯಿನ್ನು ವಿಲನ್ ಅಂತ ಇರುತ್ತೆ, ಆದರೆ ಇದರಲ್ಲಿ ಎಲ್ಲರದು ಒಂದು ಕ್ಯಾರೆಕ್ಟರು, ಎಲ್ಲರದು ಒಂದು ಪರ್ಸ್ಪೆಕ್ಟಿವ್ ಇದೆ. ಸ್ಟೋರಿ ಒಂಥರ ಆಡಿಯನ್ಸ್ಗೆ ಬಿಡತ್ತೆ ಒಂಥರ ಏನು ಯಾರ್ದು ಕರೆಕ್ಟು, ಯಾರ್ದು ತಪ್ಪು, ಯಾರ್ದು ಆಲೋಚನೆ ಕರೆಕ್ಟು, ಯಾರ್ದು ಆಲೋಚನೆ ತಪ್ಪು ಅಂತ. ಅದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಗ್ರಿಪ್ ಆಗಿದೆ ಸ್ಟೋರಿ. ಎಲ್ಲೂ ಒಂದು ಕಡೆ ಬೋರ್ ಆಗಿರಲಿ, ಅನ್ವಾಂಟೆಡ್ ಸೀನ್ಸ್ ಆಗಲಿ ಏನಿಲ್ಲ. ತುಂಬ ಇಷ್ಟ ಆಯಿತು ನನಗೆ. ಹೇಮಂತ್ ಅವ್ರದ್ದು ಬ್ರ್ಯಾಂಡ್ ಮಾಡ್ತಾಯಿರಿ ಇವಾಗ. ಹೇಮಂತ್ ಅವ್ರು ಅಂದ್ರೆ ಇವಾಗ ಅವ್ರದ್ದೇ ನೆಕ್ಸ್ಟ್ ಫ್ಯಾನ್ ಫಾಲೋಯಿಂಗ್ ಕ್ರಿಯೇಟ್ ಆಗ್ತಿದೆ ಅನಿಸ್ತಾ ಇದೆ. ನಾನು ಆಲ್ ದಿ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು. ಈ ಥರ ಸಿನಿಮಾಗಳು ಬೇರೆ ಭಾಷೆಯಲ್ಲಿ ಬಂತು ಅಂತ ತುಂಬ ಜನ ಬಂದು ನೋಡ್ತಾರೆ. ಕನ್ನಡದಲ್ಲಿ ಆಡಿಯನ್ಸ್ ಕಡಿಮೆ, ಬಂದು ನೋಡಿ ಸಪೋರ್ಟ್ ಮಾಡಿ. ಜನಾರ್ದನ್ ಚಿಕ್ಕಣ್ಣ ಅವರು ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಮೊದಲನೇ ಫಿಲ್ಮು ಚೆನ್ನಾಗಿತ್ತು, ಈ ಫಿಲ್ಮು ತುಂಬ ಚೆನ್ನಾಗಿದೆ. ಬಂದು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿದೆ. ಒಳ್ಳೆ ಸ್ಟ್ರಾಂಗ್ ಸಖತ್ ಗ್ರಿಪ್ ಇದೆ ಸ್ಟೋರಿ. ಆ್ಯಂಡ್ ಎಲ್ಲೂ ಬೋರು ಆಗಲ್ಲ. ಸೊ ವೆರಿ ನೈಸ್ ಮೂವಿ.